ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಕೇವಲ 32 ವರ್ಷಗಳ ಕಾಲ ಬದುಕಿ ಸಾವಿರಾರು ವರ್ಷಗಳಿಗಾಗುವಷ್ಟು ಜ್ಞಾನದ ಅಮೃತವನ್ನು ಹಂಚಿದ ಒಬ್ಬ ಮಹಾನ್ ದಾರ್ಶನಿಕರಿದ್ದಾರೆ. ಅವರೇ ಅದ್ವೈತ ಸಿದ್ಧಾಂತದ ಪ್ರತಿಪಾದಕ ಜಗದ್ಗುರು ಆದಿಶಂಕರಾಚಾರ್ಯರು. ಇಂದಿನ ವಿಡಿಯೋದಲ್ಲಿ ನಾವು ಅವರ ಅದ್ಭುತ ಜೀವನ ಪ್ರಯಾಣದ ಬಗ್ಗೆ ತಿಳಿಯೋಣ. ಭಾಗ 1: ಬಾಲ್ಯ ಮತ್ತು ಸನ್ಯಾಸ, ಅರ್ಲಿ ಲೈಫ್. ಕೇರಳದ ಕಾಲಡಿ ಎಂಬ ಪುಟ್ಟಹಳ್ಳಿಯಲ್ಲಿ ಶಿವಗುರು ಮತ್ತು ಆರ್ಯಾಂಬೆಯ ಪುತ್ರನಾಗಿ ಜನಿಸಿದ ಶಂಕರರು ದೈವದತ್ತ ಪ್ರತಿಭೆಯುಳ್ಳ ಬಾಲಕ. 8ನೇ ವಯಸ್ಸಿನಲ್ಲೇ 4 ವೇದಗಳನ್ನು ಕರಗತ ಮಾಡಿಕೊಂಡಿದ್ದ ಇವರು ಸಂಸಾರದ ಮಾಯೆಯಿಂದ ದೂರ ಸರಿದು ಜ್ಞಾನದ ಹುಡುಕಾಟಕ್ಕೆ ಹೊರಡಲು ನಿರ್ಧರಿಸಿದರು. ಮೊಸಳೆಯ ಒಂದು ಪವಾಡದ ಮೂಲಕ ತಾಯಿಯ ಅನುಮತಿ ಪಡೆದು ಎಳೆಯ ವಯಸ್ಸಿನಲ್ಲೇ ಸನ್ಯಾಸಿಯಾಗಿ ಹೊರಟರು. ಭಾಗ 2: ಗುರುಗಳ ಭೇಟಿ ಮತ್ತು ಅದ್ವೈತ. ತಮ್ಮ ಗುರುಗಳಾದ ಗೋವಿಂದ ಭಗವತ್ಪಾದರ ಮಾರ್ಗದರ್ಶನದಲ್ಲಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಮಾಯೆ ಎಂಬ ಸರಳ ಸತ್ಯವನ್ನು ಇಡೀ ಜಗತ್ತಿಗೆ ಸಾರಿದರು. ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಎಂಬ ಅರಿವು ನಮಗೆ ಉಂಟಾದಾಗ ಮಾತ್ರ ನಾವು ಮುಕ್ತಿ ಪಡೆಯಲು ಸಾಧ್ಯ ಎಂಬುದು ಅವರ ಬೋಧನೆಯ ಸಾರವಾಗಿತ್ತು. ಭಾಗ 3: ಭಾರತದ ಸಾಂಸ್ಕೃತಿಕ ಏಕತೆ. ಶಂಕರಾಚಾರ್ಯರು ಕೇವಲ ಮಠದಲ್ಲಿ ಕುಳಿತು ಜ್ಞಾನ ಬೋಧಿಸಿದವರಲ್ಲ. ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲೇ 2 ಬಾರಿ ಸಂಚರಿಸಿದರು. ಭಾರತದ 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪಿಸುವ ಮೂಲಕ ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಏಕತೆಗೆ ಬುನಾದಿ ಹಾಕಿದರು. ಶೃಂಗೇರಿ, ಪುರಿ, ದ್ವಾರಕ ಮತ್ತು ಬದರಿನಾಥ್ ಇವು ಇಂದಿಗೂ ಸನಾತನ ಧರ್ಮದ ಜ್ಞಾನದ ಕೇಂದ್ರಗಳಾಗಿವೆ. ಭಾಗ 4: ಸಾಹಿತ್ಯದ ಸೌಂದರ್ಯ. ಅವರ ಲೇಖನಿಯಿಂದ ಮೂಡಿಬಂದ ಭಜಗೋವಿಂದಂ, ಸೌಂದರ್ಯ ಲಹರಿ ಅಥವಾ ಕನಕಧಾರಾ ಸ್ತೋತ್ರಗಳು ಇಂದಿಗೂ ಕೋಟ್ಯಾಂತರ ಜನರ ಮನಸ್ಸಿಗೆ ಭಕ್ತಿ ಮತ್ತು ಶಾಂತಿಯನ್ನು ನೀಡುತ್ತಿವೆ. ಕಠಿಣವಾದ ಉಪನಿಷತ್ತುಗಳಿಗೆ ಅವರು ಬರೆದ ಭಾಷ್ಯಗಳು ಇಂದಿಗೂ ವಿದ್ವಾಂಸರಿಗೆ ದಾರಿದೀಪವಾಗಿವೆ. ಕೇವಲ 32ನೇ ವಯಸ್ಸಿನಲ್ಲಿ ಕೇದಾರನಾಥದಲ್ಲಿ ಅಂತರಂಗದಲ್ಲಿ ಲೀನರಾದ ಶಂಕರಾಚಾರ್ಯರು ನಮಗೆ ಬಿಟ್ಟು ಹೋದ ಜ್ಞಾನದ ಭಂಡಾರ ಅಪಾರ. ಅವರ ತತ್ವಗಳು ಇಂದಿನ ಆಧುನಿಕ ಯುಗಕ್ಕೂ ಅತ್ಯಂತ ಪ್ರಸಕ್ತವಾಗಿವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಆದಿಶಂಕರಾಚಾರ್ಯರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಚಾರಿತ್ರಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ನಾನು ಚಾಣಕ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.